ಉಗ್ರಗಾಮಿಗಳಿಗೆ ಸರ್ಕಾರದ ರಕ್ಷಣೆ ಇದೆ ಅನಿಸ್ತಾ ಇದೆ. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ನೀಡಿದ್ದಾರೆ. ಏನೇ ಮಾಡಿದ್ರೂ ಕಾಂಗ್ರೆಸ್ ರಕ್ಷಿಸುತ್ತೆ ಅನ್ನೋ ಭಾವನೆ ಇದೆ. ಹೀಗಾಗಿ ಬಾಂಬ್ ಸ್ಫೋಟ ಪ್ರಕರಣವನ್ನ ಸರ್ಕಾರ ಎನ್ಐಎಗೆ ವಹಿಸಬೇಕು, ಪಾಕಿಸ್ತಾನ ಜಿಂದಾಬಾದ್ ಕೂಗಿದ್ದವರನ್ನು ಕೂಡ ಬಂಧಿಸಬೇಕು ಅನ್ನೋ ರೀತಿಯಲ್ಲಿ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ನೀಡಿದ್ದಾರೆ. ಸಿಎಂ ಡಿಸಿಎಂ ಗೃಹ ಸಚಿವರು ಬೇಜವಾಬ್ದಾರಿ ನಾಯಕರು, ತನಿಖೆ ಮಾಡಿ ಆರೋಪಿಗಳನ್ನ ಬಂಧಿಸಬೇಕು ಅಂತ ಬೆಂಗಳೂರಿನಲ್ಲಿ ಕೇಂದ್ರ ಗಣಿ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹಿಸಿದ್ದಾರೆ. ಘಟನೆ ಇದರಲ್ಲಿ ಕಾಂಗ್ರೆಸ್ ಪಾರ್ಟಿಯ ಕಾಂಗ್ರೆಸ್ ಸರ್ಕಾರದ ನೀತಿ ಮತ್ತು ಅದರ ನಿಯತ್ತೇನಿದೆ ಇದರ ಕಾರಣದಿಂದ ಒಂದು ರೀತಿ ಕುಮ್ಮಕ್ಕು ಸಿಗ್ತಾ ಇದೆ. 4 ದಿವಸದ ಹಿಂದೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಾಗನೇ ನಾವು ಈ ರೀತಿಯ ಘಟನೆಗಳನ್ನು ಸಹನ ಮಾಡೋದಿಲ್ಲ ಅನ್ನುವಂಥದ್ದು ಹೇಳಲಿಲ್ಲ ಇವರು. ಒಂದು ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಅವರಿಗೆ ಕುಮ್ಮಕ್ಕು ಸಮರ್ಥನೆ ಕೊಡುವ ರೀತಿಯಲ್ಲಿ ಮಾತನಾಡಿದ್ದರಿಂದ ಈ ಹಿಂದೆನೂ ಕೂಡ PFI ಇತ್ಯಾದಿ ಮೇಲೆ ಇದ್ದಂಥ ಕೇಸುಗಳನ್ನು ವಾಪಸ್ ತೆಗೆದಿರುವಂಥದ್ದು ಈ ಅಪೀಸ್ಮೆಂಟ್ ಕಾರಣದಿಂದ. ಅಪೀಸ್ಮೆಂಟ್ ಟರ್ನ್ಸ್ ಇಂಟು ದಿ ರ್ಯಾಡಿಕಲೈಸೇಷನ್ and radicalization turns into terrorism. So this is the problem. ಕಾಂಗ್ರೆಸ್ ಪಾರ್ಟಿ ಈ ಒಂದು ತುಷ್ಟೀಕರಣದ ರಾಜಕಾರಣದಿಂದಾಗಿ ಈ ರೀತಿಯಾದಂಥ ಒಂದು ಸಮಸ್ಯೆ ಆಗ್ತಾ ಇದೆ. ಈ ತುಷ್ಟೀಕರಣದ ರಾಜಕಾರಣವೇ ಇವತ್ತಿನ ಈ ಒಂದು ಸ್ಥಿತಿಗೆ ಕಾರಣ ಆಗಿದೆ ಅಂತನ್ನುವಂಥದ್ದು ನಮ್ಮ ಭಾವನೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಘಟನೆ